ಚಿನ್ನಮ್ಮ ನಮ್ಮನೆ ಹುಲಿ ಅಲ್ಲವಾ? ಕಣ್ಣಲ್ಲಿ ಕಣ್ಣು ತರ್ಸು. ನನ್ನ ಮಗಳು ನಗ್ತಾ ಇದ್ದಾಳೆ ಗೈಸ್ ನಾನು ಮಾತಾಡ್ತಿರೋದಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚು ಬಾಬು ಯೂಟ್ಯೂಬ್ ಚಾನಲ್. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ಸೊ ಇವತ್ತು ಬೆಳಗ್ಗೆನೆ ಎದ್ದು ಚಿತ್ರಾನ್ನ ಮಾಡಿ ಪಾತ್ರೆ ತೊಳೆದು ನನ್ನ ಮಗಳನ್ನ ಅವ್ರ ಅಮ್ಮನ ಮನೆಗೆ ಬಿಟ್ಟು ಬಂದು ಇವಾಗ ನಾನಿದ್ದೆ. ಹೆಣ್ಮಕ್ಳಿಗೆ ಹಂಗೆ ಗೈಸ್ ಎಷ್ಟು ತುಂಬಾ ಕೆಲ್ಸ. ಗಂಡ್ ಮಕ್ಳ ತರನ ಎದ್ಬಿಟ್ಟು ಟಿಫನ್ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಜಿಂಗ್ ಚಕ್ ಅಂತ ಓಡಾಗೆ ವರ್ಡ್ಸ್ ಕೂಡ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು ಪಪ್ಪು, ಥ್ಯಾಂಕ್ ಯು. ನೋಡಿ ಇದೇನೋ ಹಾಕೊಂಡವಳೆ. ಏನ್ ಪಾಪ ಇದು? ಏಪ್ರಿಲ್ ಅಂತೆ, ಇದು ಜೂನ್ ತಾನೆ. ಯಾವ ಕೆಂಪಸ್ ಹತ್ಕೊಂಡ್ ಬಂದ್ಬಿಟ್ರೆ ಹಿಂಗೆ ಗೈಸ್ ಏನು ಗೊತ್ತಿರಲ್ಲ ಏನ್ ಮಾಡೋಣ. ಓ, ನೀವ್ ಹತ್ತಿದ್ರೆ ಏನ್ ಬಣ್ಣ ಚೇಂಜ್ ಮಾಡ್ತಾರ? ನೀವ್ ಹತ್ತಿದ್ರೆ ಕೆಂಪಿಗೆ ಇರೋದು. ನಾವ್ ಬಸ್ಸೇ ಹತ್ತಲ್ವಲ್ಲ, ಮತ್ತೆ ನಾವ್ ಇಲ್ಲೇ ಅಲ್ವಾ. ನಮ್ದು ಕಾರ್ ಇದೆ, ಬೈಕ್ ಇದೆ, ಡ್ರೈವರ್ ಇದಾರೆ, ನಾವ್ ಯಾಕೆ ಬಸ್ ಹತ್ತಲ್ಲ? ಇಟ್ಟಿ ಗಾಂಚಲಿಗೆ. ಓಕೆ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಗ್ತೀನಿ. ಸೊ ರೈಸ್ ರೆಡಿ ಇದೆ ನೋಡಿ ಚಿತ್ರಾನ್ನಕ್ಕೆ. ವೈಟ್ ರೈಸ್ ಹಾಕ್ಬೇಕು, ರೆಡ್ ರೈಸ್ ಹಾಕ್ಬೇಕಿತ್ತು. ವೈಟ್ ರೈಸ್ ನಂಗೆ ಯಾವಾಗ್ಲೂ ಬೇಜಾರ್ ಮಾಡ್ತಾಳೆ ಅವಳು. ನಂಗೆ ರೈಸೇ ಇಷ್ಟ ಇಲ್ಲ ಗೈಸ್. ಅವನು ಓಟ್ಸ್ ನಿಜವಾಗ್ಲೂ ರೈಸೇ ಅಲ್ಲ. ಅವನು ಓಟ್ಸು ಮೊಟ್ಟೆ ಅವೆಲ್ಲ ತಿನ್ಕೊಂತಾನೆ. ಒಂದಿಷ್ಟೇ ಚಿತ್ರಾನ್ನ ತಿಂತಾನೆ. ನಾನ್ ನಾರ್ಮಲ್ ತಿಂತೀನಿ. ಇವಳು ಇಷ್ಟು ತಿಂತಾಳೆ. ಅದಕ್ಕೆ ನೀನು ರೆಡ್ ರೈಸ್ ತಿನ್ನು, ಅದು ಒಳ್ಳೇದು. ರೆಡ್ ರೈಸ್ ತಿನ್ನೋದು, ಬಟ್ ಒಂದೊಂದ್ಸತಿ ಅನ್ನಿಸ್ದಾಗ ಇದನ್ನ ಹಾಕ್ತೀನಿ. ಓಕೆ ಗೈಸ್, ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ತುಂಬಾ ಕೆಲಸಗಳಿದೆ ಇವತ್ತು. ಹೌದು, ನಾಳೆ ನಾವು ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ನಾನು ನಿಮ್ಗೆ ನಾಳೆ ವ್ಲಾಗ್ ಅಲ್ಲೇ ಹೇಳ್ತೀನಿ. ನಾಳೆ ತಿರುಪತಿಗೆ ಹೋಗ್ತಾ ಇದೀವಿ. ಹೇಳ್ಬಿಡ ಹೊಡ್ದಾಕ್ಬಿಡ್ತೀನಿ ನಾನು. ಸೊ ನಾಳೆ ತಿರುಪತಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು. ಗೈಸ್ ಇಲ್ಲಿ ನೋಡಿ ಗೈಸ್, ಅವಳ ಮೂತಿ ನೋಡಿ, ಅವಳ ಅನ್ಬಟ್ಟು ತಲೆಗೆ ಬೇರೆ ಎಣ್ಣೆ ಹಾಕೊಂಡವಳೆ ನೋಡಿ. ಮಾತಾಡಕ್ಕೆ ಬಿಡ್ತಾ ಇಲ್ಲ. ಕೂತ್ಕೊ ಮಗಳೇ, ಕೂತು ಮೇಡಮ್. ಅಪ್ಪ ಒಳ್ಳೆ ಮಾತು ಕೇಳ್ಬಿಟ್ಲು. ಏನಕ್ಕೆ ಹಿಂಗಾಡ್ತಾ ಇರೋದು? ಅವಳು ನೋಡಿ ಅಲ್ಲಿ ಅಂಗಡಿ ಎಲ್ಲ ಓಪನ್ ಮಾಡ್ಕೊಂಡು ಕೂತವಳೆ ಇವಾಗ. ಸ್ಯಾರಿ ಅದು ಇದು ಅಂತ ಏನೇ ಮಾಡ್ತಾ ಇದೀಯಾ? ಹೆಂಗಿದೆ ಹಂಗೆ ಬಾತಿ ಓಳೊಬ್ಳು ನೋಡಿ, ನನ್ನ ನೆಮ್ಮದಿ ತಿನ್ನಕ್ಕೂ ಬಿಡಲ್ಲ. ಗೈಸ್ ಫೋನ್ ತಗೊಂಡು ಬಾ ಬಾ ಅಂತ ಅದು ಹೊಡೆದೋಗುತ್ತೆ. ಡಿಸ್ಪ್ಲೇ ಟೆಂಪರ್ ಗ್ಲಾಸ್ ಇಲ್ಲ ಅದಕ್ಕೆ. ಬೇಡ ಬೇಡ ನಂಗೆ. ನಾನೇ ಬದರ್ಬೇಕಂತೆ. ಅವಳೇನು ಕೊಡೋದು, ನಾನೇ ಹೋಗಿಸ್ಕೋಬೇಕು. ಬಾ ಅಂತವಳೆ. ನೀನು ಹಾಸಿಗೆ ಎಲ್ಲ ಎಣ್ಣೆ ಮಾಡ್ತಾ ಇದೀಯ ಮಗಳೇ. ಬಾಯಿ ಕಡೆ. ಆಹಾ, ಏನಕ್ಕೆ ಅದೆಲ್ಲ ಮಾಡ್ತಾ ಇರೋದು? ನೋಡಿ ಬಾಯಿಗೆ ಹಾಕೊಂಡು ಪಾಪು ಬ್ರಾಸು. ಗೈಸ್, ನನ್ನ ಮಗಳು ಡೈಪರ್ ಎತ್ಕೊಂಡು ಬಿಸಾಕಕ್ಕೆ ಹೋಯ್ತಾವಳೆ. ಎಷ್ಟು ಒಳ್ಳೆ ಬುದ್ಧಿ ಮಗಳೇನಿಗೆ. ಬಿಡು ಬಿಡು, ನಾನೇ ಬಿಸಾಕ್ತೀನಿ. ಗೈಸ್, ನನ್ನ ಕಾರ್ ತಗೊಂಡು 1 ವರ್ಷ ಕಂಪ್ಲೀಟ್ ಆಯ್ತು. ಆಕ್ಚುಲಿ 1 ವರ್ಷದ ಮೇಲೆ ಆಲ್ರೆಡಿ 2-3 ತಿಂಗಳು ಜಾಸ್ತಿ ಆಗಿದೆ. ಸೊ ಅರೌಂಡ್ ಒಂದು 7,000 ಕಿಲೋಮೀಟರ್ ಓಡಿಸಿದೀನಿ ನಾನು. ಸೊ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ಏನು ಎತ್ತು ಅಂತಿರಲ್ಲ. ನಾನು ತಗೊಂಡು ಆಲ್ರೆಡಿ 1 ವರ್ಷ, ಮಾರ್ಚ್ಗೆ 1 ವರ್ಷ, ಏಪ್ರಿಲ್ ಮೇ ಜೂನ್ 3 ತಿಂಗಳು ಎಕ್ಸ್ಟ್ರಾ ಆಗಿದೆ. ಸೊ ಇವತ್ತವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲೂ ಕೈ ಕೊಟ್ಟಿಲ್ಲ, ನಿಂತಿಲ್ಲ, ಏನೂ ಇಲ್ಲ. ಸ್ಟಾರ್ಟಿಂಗ್ ತಗೊಂಡಾಗ ಒಂದ್ಸಲ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಸಿಗ್ನಲ್ ಅಲ್ಲಿ ನಿಂತೋಗಿತ್ತು. ಅದು ನನ್ನ ಮಿಸ್ಟೇಕ್, ಪೆಟ್ರೋಲ್ ಹಾಕೊಂಡಿಲ್ಲ. ಅದ್ ಬಿಟ್ರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಫಸ್ಟ್ ಸರ್ವಿಸ್ ಮಾಡ್ಸಕ್ಕೆ ಬಂದಿದ್ದೀನಿ. ಬಿಕಾಸ್ ಶವರ್ಲೆಟ್ದು ಎಲ್ಲೂ ಸರ್ವಿಸ್ ಸೆಂಟರ್ ಇಲ್ಲ. ಬಿಕಾಸ್ ಸರ್ವಿಸ್ ಸೆಂಟರ್ ಇದೆ, ಸಾರಿ, ಬೆಂಗಳೂರಲ್ಲಿ ಒಂದು 3 ಕಡೆ ಇದೆ. ಬಟ್ ಅಲ್ಲಿ ಸ್ವಲ್ಪ ಪಾರ್ಟ್ಸ್ ಎಲ್ಲ ರೇಟ್ ಜಾಸ್ತಿ ಇದೆ, ಈ ತರ ಇದೆ. ಅದಕ್ಕೇನೆ ನಾನು ನಾರ್ಮಲ್ ನಮ್ಮ ಏರಿಯಾದಲ್ಲೇ ಇರುವಂತ ಒಂದು ಲೋಕಲ್ ಏನ್ ಸರ್ವಿಸ್ ಸೆಂಟರ್ ಇದೆ ಅಲ್ಲಿಗೆ ಬಂದಿದ್ದೀನಿ. ಸೊ ಇವಾಗ ನನ್ನ ಕಾರ್ದು ಜನರಲ್ ಸರ್ವಿಸು, ಇಂಜಿನ್ ಆಯಿಲು, ಮತ್ತೆ ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಮತ್ತೆ AC ಫಿಲ್ಟ್ರು ಇದೆಲ್ಲ ಮಾಡಿಸ್ಕೊಂಡು ಎಲ್ಲ ಚೆಕ್ಅಪ್ ಮಾಡಿಸ್ಕೊಂಡು ಸೀದಾ ಆಕ್ಚುಲಿ ಪ್ಲಾನ್ ಆಗಿದೆ. ನಾನು ಆಗ್ಲೇ ಲಾಗಲ್ಲಿ ಹೇಳಿದಂಗೆ ತಿರುಪತಿಗೆ ಹೋಗೋಣ ಅಂತ. ಸೊ ತಿರುಪತಿಗೆ ಹೋಗಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂತ ಇದೀವಿ. ಇದ್ರ ಜೊತೆಗೆ ಒಂದೇ ಒಂದು ರಿಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀನಿ, ಶಾಕ್ ಅಬ್ಸರ್ವ್. ರೇರ್ದು ಶಾಕ್ ಅಬ್ಸರ್ವ್ ಸ್ವಲ್ಪ ವೀಕ್ ಇದೆ,
ಅದಕ್ಕೇನೆ ಇವಾಗ ಲಾಂಗ್ ಬೇರೆ ಹೋಗ್ತಾ ಇರೋದ್ರಿಂದ ಪ್ರಾಬ್ಲಮ್ ಬೇಡ ಅಂದ್ಬಿಟ್ಟು 2 ಹೊಸದ್ ಹಾಕ್ಸ್ತಾ ಇದೀನಿ. ಜೆನ್ಯೂನ್ ಪ್ರಾಡಕ್ಟ್ ನನಗೆ ಸಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಅದು ಬರೋಕೆ ಏನಿಲ್ಲ ಅಂದ್ರೆ 15 days 20 days ಆಗುತ್ತಂತೆ. ಅದಕ್ಕೆ ಸಮವಾಗಿರುವಂತ ಮ್ಯಾಚ್ ಆಗೋ ತರ ಒಂದು ಬ್ರಾಂಡೆಡ್ ಏನೇ ಆಫ್ಟರ್ ಮಾರ್ಕೆಟ್ ತರಿಸ್ಕೊಂಡು ನಾನು ಆ ಶಾಕ್ ಅಬ್ಸರ್ವರ್ ಹಾಕ್ಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ನನ್ನ ಸರ್ವಿಸ್ ನ ನಾನು ನಿಮ್ಗೆ ತೋರಿಸ್ತೀನಿ. ಶವರ್ಲೆಟ್ ಯಾರ್ಯಾರು ಇಟ್ಕೊಂಡಿದೀರಾ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಆ ಗಾಡಿ ಕೆಪಾಸಿಟಿ ಬಗ್ಗೆ. ಸೀರಿಯಸ್ಲಿ ನಂಗೆ ಒಂದಿನೂ ಡ್ರಾಪ್ ಬ್ಯಾಕ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆಗ್ಲಿ, ಆ ಇಂಜಿನ್. ಗೈಸ್ ನನ್ನ ಕಾರ್ಗೆ ನಾನು ಶೆಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಇದು ಬಂದು ಮೋನ್ರಾಯ್ ಏನು ಶಾಕ್ ಅಬ್ಸರ್ವರ್ ನಾನು ತರಿಸಿದೆ ಅದು ಮೋನ್ರಾಯ್ದು. ಅದಾದಮೇಲೆ ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ಮತ್ತು AC ಫಿಲ್ಟ್ರು ಮತ್ತು ಈ ಶಾಕ್ ಅಬ್ಸರ್ವರ್ಗೆ ಒಂದು ಸ್ಟ್ರಟ್ ಕಿಟ್ ಅಂತ ಬರುತ್ತೆ, ಅದನ್ನು ತರಿಸಿದ್ದೀನಿ. ಸೊ ಕೂಲೆಂಟು ಮತ್ತು ಬ್ರೇಕ್ ಏನಾದರೂ ಬ್ರೇಕ್ ಆಯಿಲ್ ಏನಾದರೂ ಕಮ್ಮಿ ಆಗಿದ್ರೆ ಅದನ್ನು ರೀಫಿಲ್ ಮಾಡ್ಸೋಕ್ಕೆ. ಆ್ಯಕ್ಚುಲಿ ನಮ್ಮ ಮನೆ ಮುರುಡೇಶ್ವರ ಹೋದಾಗ ತೊಗೊಂಡಿದ್ದೆ ಇದನ್ನು. ಸೊ ಅದನ್ನೇ ಮಿಕ್ಕಿದೆ, ಅದನ್ನೇ ಯೂಸ್ ಮಾಡೋದು. ಸೊ ನೋಡೋಣ ಗೈಸ್, ಇವಾಗ ಆಯಿಲ್ ಫಿಲ್ ಮಾಡ್ತಾ ಇದ್ದಾರೆ. ಸೊ ಆಯಿಲ್ ಫಿಲ್ ಆಗಿದ ತಕ್ಷಣ ಶಾಕ್ ಅಬ್ಸರ್ವರ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಗೈಸ್ ಇವಾಗ 2 ಶಾಕ್ ಅಬ್ಸರ್ವರು ನೋಡಿ ಹಳೇದಿದ್ದು, ಸೊ ಹೊಸದಾಯಿತು. ಆ್ಯಕ್ಚುಲಿ ನೋಡಿ ಇದರಲ್ಲಿ ಗೊತ್ತಾಗುತ್ತೆ, ಈ ಥರ ಪ್ರೆಸ್ ಮಾಡಿದಾಗ ಇದು ನಿಧಾನಕ್ಕೆ ಹೋದರೆ ವೀಕ್ ಆಗಿದೆ ಅಂತ. ಸೊ ಸ್ವಲ್ಪ ಆ್ಯಕ್ಷನ್ ಚೆನ್ನಾಗಿತ್ತು ಅಂದರೆ ವೀಕ್ ಆಗಿಲ್ಲ ಅಂತ. ಸೊ ಇವಾಗ 2 ಕಡೆ ಫಿಟ್ ಆಗಿದೆ ಹೊಸದು ನೋಡಿ, ಹೊಸದು ಮೋನ್ರಾಯ್ ಈ ಕಡೆನೂ ಫಿಟ್ ಆಗಿದೆ ಹೊಸದು. ಸೊ ಗೈಸ್ ನನ್ನ ಮಗಳು ಇವಾಗ ಎದ್ದಿದ್ದಾಳೆ. ಇಷ್ಟೊತ್ತವರೆಗೂ ನಂದು ಏನೇನಿತ್ತು ಕೆಲಸ ಅದನ್ನೆಲ್ಲನೂ ಮಾಡಿಕೊಂಡು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಸೊ ನಾಳೆ ಎಲ್ಲ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೆ. ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ. ಸೊ ಸಚಿನ್ನು ಗಾಡಿ ಸರ್ವಿಸ್ಗೆ ಅಂತ ಹೋಗಿದ್ದಾನೆ. ಸೊ ಇನ್ನೂ ಬಂದಿಲ್ಲ. ನನ್ನ ಮಗಳು ನಗ್ತಾ ಇದ್ದಾಳೆ ಗೈಸ್ ನಾನು ಮಾತಾಡ್ತಿರೋದಕ್ಕೆ. ಸೊ ಇವಳು ಇವಾಗ ನಮ್ಮ ಅಮ್ಮನ ಮನೆಗೆ ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಆ್ಯಂಡ್ ದೆನ್ ಸಚಿನ್ ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಅವನು ಬರ್ತಾನೆ. ಅವ್ನ ಬಟ್ಟೆನೂ ಎಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡುವಾಗ ನಾನು ಏನೆಲ್ಲ ಎತ್ಕೊಂಡಿದ್ದೀನಿ, ನನಗೇನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ, ಪಾಪುಗೇನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಅಮ್ಮನ ಮನೆಗೆ ಹೋಗಿ ಇವಳನ್ನ ಬಿಟ್ಬಿಟ್ಟು ಬರೋಣ ಬನ್ನಿ ಗೈಸ್. ಚಿನ್ನಮ್ಮ ಹಾಯ್ ಮಾಡು. ಹಾಯ್ ಸೇ ಹಾಯ್ ಮುದ್ದು. ಹಾಯ್ ಮಾಡು. ಪಾಪ ನೋಡಲಿ ಯಾರದು ಪಾಪು? ಮುದ್ದು ಬೊಗರಿ. ಹಾಯ್ ಮಾಡ್ಕೊಂಡು ಪುತ್ತ ಕೊಡು, ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಮುದ್ದು. ಸೊ ಗೈಸ್ ಇವಾಗೆಲ್ಲ ಆಯಿತು. ಇವಾಗ ಸೀದಾ ವಾಷಿಂಗ್ ಕರ್ಕೊಂಡು ಬಂದಿದ್ದೀನಿ ಗಾಡಿನ. ಸೊ ವಾಷಿಂಗ್ ಆದಮೇಲೆ ಹೊರಡೋದು. ವಾಷಿಂಗ್ ಮಾಡ್ತಾವ್ರೆ ನೋಡಿ ಲೆಫ್ಟ್ ಗಾಡಿ ಹೆಂಗೆ ತಿರ್ತಾಳೆ ನೋಡಿ. ಈಗ ಡುಮ್ಟಕ ಬಿಡಿತಾಳೆ, ಡುಮ್ಟಕ. ಚಿನ್ನಮ್ಮ ಇದರಲ್ಲಿ ಕಣ್ಣು ತೋರ್ಸಮ್ಮ. ಅಯ್ಯೋ ಈ ಗೊಂಬೆ ಫಸ್ಟ್ ಬಿಸಾಕ್ಬೇಕು ಗೈಸ್. ಎಲ್ಲ ಸರಿ ಮಾಡಿ ಇಟ್ಟವಳೆ. ಕಣ್ಣೆಲ್ಲಮ್ಮ, ಕಣ್ಣು ಕಣ್ಣಲ್ಲಿ ಕಣ್ಣು ತರ್ಸು. ನೀ ಪಾಪದ ಕಣ್ಣಲ್ಲಿ, ಪಾಪದ ಕಣ್ಣು. ಅಯ್ಯೋ ಅಲ್ಲೈತತೆ ಗೈಸ್ ನೋಡಿ, ಕಣ್ಣು ತೋರಿಸ್ತಾವಳೆ. ಕಣ್ಣು ನಿನ್ ಕಣ್ಣಲ್ಲಿ ಮುದ್ದು. ಚಿನ್ನಮ್ಮ ನಿಂದಲ್ಲಿ ಕಣ್ಣು. ಅಯ್ಯೋ ನೋಡಿ ಎಲ್ಲ ಹೆಂಗೆ ತಿರ್ತಾವ. ನಿಂದಲ್ಲಿ ಮುದ್ದು ಕಣ್ಣು, ನಿಂದಲ್ಲಿ ಕಣ್ಣು ತೋರಿಸು. ಅದು ಮೂಗು. ಕಣ್ಣ ಮುಚ್ಚೆ ಮಾಡು, ಕಣ್ಣ ಮುಚ್ಚೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಕಕ್. ನೀ ಮಾಡು, ಕಣ್ಣ ಮುಚ್ಚೆ ಮಾಡು. ಕಣ್ಣ ಮುಚ್ಚೆ ಮಾಡಲು ಹೇಳದ್ ಒಂದು ಮಾಡಲ್ಲ ಗೈಸ್. ಕ್ಯಾಮ್ರಾ ಆನ್ ಮಾಡಿದ್ರೆ ಮಿಕ್ಕಿ ಟೈಮಲ್ಲಿ ನಾಟಕನೇ ಆಡ್ತಾಳೆ. ಅಲ್ಲಿ ನೋಡಿ ಮಲಗಿರೋದು ಪಾಚಿ. ಚಿನ್ನಮ್ಮ ನಮ್ಮನೆ ಹುಲಿ ಅಲ್ಲವಾ? ಹುಲಿ ಹುಲಿ ಇಡು, ಹುಲಿ ಇಡು, ಹುಲಿ ಇಡು, ಹುಲಿ ಇಡು. ಮಾಡು ಮಾಡಿ, ಇನ್ನೊಂದ್ಸತಿ ಮಾಡು. ಮಾಡವ ಹಿಂಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಮಾಡಿ. ನೀ ಮಾಡು. ಏ ಬಂಗಾರಿ. ಸೊ ಗೈಸ್ ವಾಷಿಂಗ್ ಎಲ್ಲ ಆದಮೇಲೆ ಮನೆಗೆ ಹೋಗಿ ನಾನು ರೆಡಿಯಾಗಿ ಸೊ ನನ್ನ ಬಟ್ಟೆ ಎಲ್ಲ ಎತ್ತಿಕೊಬೇಕು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾಳೆ